ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ಸಮ್ಮರ್ ಸ್ಪೆಷಲ್ ತುಂಬ ದೇಹಕ್ಕೆ ತಂಪಾಗಿರೋಂಥ ಒಂದು ತರಬೂಜ ಹಣ್ಣಿನ ಸ್ಮೂತಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಾದೆ ಪೂರ್ತಿ ನೋಡಿ. ಸೊ ವಿಡಿಯೋಸ್ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ಒಂದು ದೇಹಕ್ಕೆ ತುಂಬಾ ತಂಪಾಗಿರೋವಂಥ ಮತ್ತು ಏನಾದರೂ ದಾಹ ಅಂತ ಅನ್ನಿಸ್ತಾ ಇರುತ್ತೆ, ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಸೊ ತರಬೂಜ ಹಣ್ಣಿನ ಒಂದು ಸ್ಮೂತಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಇವತ್ತಿನ ಬ್ಲಾಗಲ್ಲಿ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಒಂದು 2-3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ತುಂಬಾ ರುಚಿಯಾಗಿರೋಂಥ ಸ್ಮೂತಿ ಮಾಡ್ಕೋಬೋದು ಮತ್ತು ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಸೊ ನಾನು ಇಲ್ಲಿ ಚಿಯಾ ಸೀಡ್ಸ್, ಸಬ್ಜಾ ಬೀಜ ಅಂತ ಹೇಳ್ತೀವೋ ಸೊ ಅದು ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಜಸ್ಟು ನಾವು ಹಣ್ಣನ್ನು ಪಲ್ಪ್ ರುಬ್ಕೊಳ್ಳೋವರೆಗೂ ಅಷ್ಟೇ ನೆನೆಸ್ಕೊಳ್ಳೋಣ. ಜಸ್ಟ್ ಒಂದು 2-3 ನಿಮಿಷಕ್ಕೆಲ್ಲನೂ ಇದು ಪಲ್ಪು ಅಂದರೆ ಜಲ್ ರೀತಿಯಲ್ಲಿ ಆಗುತ್ತೆ ನೋಡಿ. ನೀರು ಹಾಕಿದ ತಕ್ಷಣವೇ ಸೊ ಯಾವ ರೀತಿ ಜಲ್ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಸೊ ಇದು ನೆನೀತಾ ಇರಲಿ. ಇದನ್ನು ಪಕ್ಕದಲ್ಲಿ ಇಡೋಣ. ಈಗ ನಾನು ತರಬೂಜ ಹಣ್ಣನ್ನ ಕಟ್ ಮಾಡಿ ತೊಗೊಳ್ತಿದ್ದೀನಿ. ಸೊ ಒಂದು ತರಬೂಜ ಹಣ್ಣಲ್ಲಿ ಮಾಡ್ತಾ ಇರೋಂಥ ಸ್ಮೂತಿ ಇದು. ಸೊ ಈ ತರಬೂಜನ ನಾನು ಫಸ್ಟು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಒಳಗಡೆ ಇರೋಂಥ ಪಲ್ಪೆಲ್ಲ ತೆಗೆದುಬಿಡೋಣ. ಹಾಗೆಯೇ ಒಂದು 3-4 ಟೇಬಲ್ ಸ್ಪೂನ್, ಒಂದು 4 ಟೇಬಲ್ ಸ್ಪೂನ್ ಆಗೋ ಚಿಕ್ಕ ಸ್ಪೂನಿಂದ, ಯಾಕಂದರೆ ದೊಡ್ಡ ಹಣ್ಣಿನ ಸ್ಮೂತಿ ಮಾಡ್ತಾ ಇರೋದ್ರಿಂದ ಒಂದು 4 ಸ್ಪೂನಷ್ಟು ಸಕ್ಕರೆ ಬೇಕಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಈ ತರಬೂಜ ಹಣ್ಣನ್ನ ಕಟ್ ಮಾಡಿ ತೊಗೊಳ್ಳೋಣ. ನೋಡಿ, ಫಸ್ಟು ಒಂದು ಹಣ್ಣು ತೊಗೊಂಡಿದ್ದೀನಲ್ವ, ಸೊ ಇದನ್ನು ಕಟ್ ಮಾಡಿ ಅದ್ರ ಪಲ್ಪ್ ಮಾತ್ರ ತೊಗೊಳ್ಳೋಣ. ಸೊ ನೋಡ್ಬೋದು, ಫುಲ್ ಹಣ್ಣಾಗಿರೋವಂಥ ತರಬೂಜ ಹಣ್ಣು ಇದು. ಇನ್ನು ಇದರಲ್ಲಿರುವಂಥ ಬೀಜ ಎಲ್ಲನೂ ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಡೋಣ ಬೀಜ ಎಲ್ಲನೂ. ಹಣ್ಣನ್ನು ಕಟ್ ಮಾಡಿದ್ದೀನಿ. ಸೊ ದೊಡ್ಡ ಹಣ್ಣು ಏನಿದೆ ಒಂದು ಸ್ವಲ್ಪ ಹಾಳಾಗಿತ್ತು, ಹಾಗಾಗಿ ಸೊ ಆ ಹಣ್ಣನ್ನು ಬೇಡ ಅಂಥೇಳಿ ಸೊ ಫ್ರೆಶ್ ಆಗಿರೋಂಥ ಇನ್ನೊಂದು ಚಿಕ್ಕ ಹಣ್ಣು ತೊಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ಒಳಗಡೆ ಇರೋವಂಥ ಬೀಜ ಎಲ್ಲನೂ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಈ ಪಲ್ಪ್ ಮಾತ್ರ ತೆಗೆದುಬಿಡೋಣ ಫಸ್ಟು. ತುಂಬಾ ಚೆನ್ನಾಗಿರುತ್ತೆ ಈ ಸ್ಮೂತಿ ರೆಸಿಪಿ. ನೋಡಿ, ಒಂದು ಪ್ಲೇಟಲ್ಲಿ ಸೊ ಹಣ್ಣಿನ ಪಲ್ಪ್ ಮಾತ್ರ ತೊಗೊಳ್ಳೋಣ. ಫುಲ್ಲು ಹಣ್ಣಾಗಿರೋದ್ರಿಂದ ಈ ರೀತಿ ತೆಗೆದ್ರೆ ಸಾಕು. ಇಲ್ಲ ನೀವು ಕಟ್ ಮಾಡಿ ಕೂಡ ತೊಗೊಳ್ಬೋದು. ಸೊ ಈ ರೀತಿ ಸ್ಪೂನಿಂದ ತೆಗೆದ್ರೆ ನೀಟಾಗಿ ಎಲ್ಲ ಪಲ್ಪ್ನೂ ಬಂದುಬಿಡುತ್ತೆ. ಹಾಗಾಗಿ ನಾನು ಎಲ್ಲ ಪಲ್ಪ್ನೂ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ತೆಗೆದ್ರೆ ಆಯಿತು. ನೋಡಿ, 2 ಹಣ್ಣದು ಈ ರೀತಿ ಪಲ್ಪ್ ತೆಗೆದಿದ್ದಾಯಿತು. ಪಲ್ಪೆಲ್ಲನೂ ಈ ರೀತಿಯಾಗಿ ತೆಗೆದಿದ್ದಾಗಿದೆ. ಇವಾಗ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಸೊ ನೋಡ್ಬೋದು, ಸೊ ಎಷ್ಟು ಹಣ್ಣಾಗಿರೋಂಥ ಒಂದು ಸೂಪರ್ ಟೇಸ್ಟಿ. ಇದಕ್ಕೆ ಬೇಕಂದರೆ ನೀವು ಬಾಳೆಹಣ್ಣು ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್. ಬಾಳೆಹಣ್ಣು ಹಾಕ್ಕೊಂಡು ಕೂಡ ಇನ್ನೂ ಚೆನ್ನಾಗಿರುತ್ತೆ, ಸ್ಮೂತಿ ಗಟ್ಟಿಯಾಗಿ ಬರುತ್ತೆ. ಹಾಗೆಯೇ ಸಕ್ಕರೆ ನಿಮಗೆ ಎಷ್ಟು ಸಿಹಿ ಬೇಕು ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಳಿ. ನಾನು ನೀರೇನು ಹಾಕ್ತಾಯಿಲ್ಲ, ಫಸ್ಟಿಗೆ ಹಾಗೇ ರುಬ್ಕೊಳ್ತಾ ಇದ್ದೀನಿ. ಸ್ಮೂತಿ ಆಗಿರೋದ್ರಿಂದ ಒಂದು ಸ್ವಲ್ಪ 2-3 ಸ್ಪೂನ್ ಆಗೋಷ್ಟು ನೀರನ್ನ ಹಾಕಿ ರುಬ್ಬಿ ತೊಗೊಳ್ಳೋಣ. ನೋಡ್ಬೋದು, ಎಲ್ಲ ಮಿಕ್ಸಿ ಜಾರಿಗೆ ಸೇರಿಸಿದ್ದಾಯಿತು. ಸೊ ಇದಕ್ಕೆ ಇನ್ನೇನು ಸೇರಿಸ್ಕೊಳ್ಳೋದು ಬೇಡ. ಸೊ ನೀರು ಹಾಕ್ದಿರೋ ಒಂದು ಸ್ವಲ್ಪ ಹಾಗೇ ನುಣ್ಣಗೆ ರುಬ್ಬಿ ತೊಗೊಳ್ಳೋಣ.
ನೋಡ್ಬೋದು ಫ್ರೆಂಡ್ಸ್, ರುಬ್ಬಿದಾಗಿದೆ. ಸೊ ನೋಡ್ಬೋದು ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ ಇದು ಸ್ಮೂತಿ. ಈ ರೀತಿ ರುಬ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಪೀಸ್ ಇರುತ್ತೆ. ಸೊ ಇದು ಬಾಯಿಗೆ ಒಂದೊಂದು ಸಿಕ್ಕಿದಾಗ ತುಂಬಾ ರುಚಿಯಾಗಿರುತ್ತೆ. ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಅಷ್ಟೇ. ತುಂಬಾ ಬೇಗ ಒಂದು 5 ನಿಮಿಷಕ್ಕೆಲ್ಲನೂ ರೆಡಿ ಆಗುವಂಥ, ಕೇವಲ ಒಂದು ಎರಡು ಇಂಗ್ರೀಡಿಯೆಂಟ್ಸ ಮಾಡ್ಕೊಳ್ಳುವಂಥ ಒಂದು ಸ್ಮೂತಿ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಗ್ಲಾಸ್ಗೆ ಸರ್ವ್ ಮಾಡಿದ್ದಾಯಿತು. ಇನ್ನು ಚಿಯಾ ಸೀಡ್ಸಿಂದ, ಸೊ ಚಿಯಾ ಸೀಡ್ಸ್ ಹಾಕೋದ್ರಿಂದ ಇನ್ನಷ್ಟು ದೇಹಕ್ಕೆ ತಂಪಾಗಿರುತ್ತೆ ಅನ್ನೋದಕ್ಕೋಸ್ಕರ ಚಿಯಾ ಸೀಡ್ಸ್ನ ಹಾಕಿದ್ದೀನಿ. ಸೊ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಇದು ಸ್ಮೂತಿ ರೆಸಿಪಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಮಿಕ್ಸ್ ಮಾಡಿಕೊಂಡು ಸ್ಪೂನಿಂದ ಕೂತ್ಕೊಂಡು ಹಿಂಗೆ ತಿಂತಾಯಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿ. ಸೊ ನೋಡ್ಬೋದು, ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಸೊ ನೋಡ್ಬೋದು ಈ ಹಣ್ಣಿನ ಸಿಪ್ಪೆ ಏನಿರುತ್ತೆ, ಸೊ ಅದರಲ್ಲೂ ಕೂಡ ನಾವು ಸರ್ವ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕೊಳ್ಳೋಣ. ಸೊ ಈ ಗ್ಲಾಸು ಯೂಸ್ ಮಾಡಿದಿರ ಈ ಸಿಪ್ಪೆ ಒಳಗಡೆ ಗ್ಲಾಸ್ ಹಣ್ಣಿನ ಪಲ್ಪ್ ಇದೇನಿರುತ್ತೆ, ಸೊ ಇದರಲ್ಲೇ ಹಾಕ್ಕೊಂಡು ನೀವು ಬೇಕಾದರೆ ತಿನ್ಬೋದು ಫ್ರೆಂಡ್ಸ್. ಸೊ ಇಷ್ಟ ಆಯ್ತಲ್ವ ಇವತ್ತು ಮಾಡಿರೋಂಥ ತರಬೂಜ ಹಣ್ಣಿನ ಸ್ಮೂತಿ. ದೇಹಕ್ಕೆ ತುಂಬಾ ತಂಪಾಗಿರುತ್ತೆ, ಅತಿಯಾಗಿ ರುಚಿಯಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ಐಸ್ ಹ್ಯಾಂಡ್ಗಳೇನಿರುತ್ತೆ ಅದನ್ನು ಕೂಡ ಹಾಕ್ಕೋಬೋದು. ಸೊ ಓಕೆ ಫ್ರೆಂಡ್ಸ್, ಇವತ್ತು ಮಾಡಿರೋಂಥ ಈ ತರಬೂಜ ಹಣ್ಣಿನ ಸ್ಮೂತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆಯ್ತಾ ಇಲ್ವಾ ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ. ಬೇಕು ಅಂದರೆ ನೀವು ಸೊ ಬನಾನ ಕೂಡ ಹಾಕಿನೂ ರುಬ್ಬಿ ತೊಗೊಳ್ಬೋದು. ಬನಾನ ಹಾಗೆ ತರಬೂಜ ಹಣ್ಣಿನ ಸ್ಮೂತಿ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಬರೀ ತರಬೂಜ ಹಣ್ಣಿನ ಮತ್ತು ಚಿಯಾ ಸೀಡ್ಸ್ ಹಾಕಿ ಮಾಡಿರೋಂಥ ಇವತ್ತು ತುಂಬಾ ರುಚಿಯಾಗಿರೋಂಥ ಒಂದು ಟೇಸ್ಟಿಯಾಗಿರೋಂಥ ಕೂತ್ಕೊಂಡು ತಿಂತಾಯಿದ್ದೆ. ಸೊ ಯಾವಾಗ ಖಾಲಿ ಆಗುತ್ತೆ ಅಂತ ಹೇಳಿ ಏನೂ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸೊ ಇವತ್ತು ಮಾಡಿರೋಂಥ ಈ ತರಬೂಜ ಹಣ್ಣಿನ ಸ್ಮೂತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇದು ಸಮ್ಮರ್ ಸ್ಪೆಷಲ್, ದೇಹಕ್ಕೆ ತುಂಬಾ ತಂಪು ಕೊಡೋವಂಥ ಒಂದು ಸ್ಮೂತಿ ರೆಸಿಪಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಇವತ್ತಿನ ತರಬೂಜ ಹಣ್ಣಿನ ಸ್ಮೂತಿ ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸಿ ಮತ್ತು ನಾಳೆ ಇನ್ನೊಂದು ಹೊಸ ಜ್ಯೂಸ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನಾಳೆ ಸಿಗೋಣ. ಬಾಯ್.